ತುಮಕೂರಿನ ಜನರಿಗೆ ತಪ್ಪುತ್ತಿಲ್ಲ ಯುಜಿಡಿ ಸಮಸ್ಯೆ. ಮೂರು ತಿಂಗಳ ಹಿಂದಷ್ಟೇ ರಿಪೇರಿಯಾಗಿದ್ದ ಯುಜಿಡಿ ಮತ್ತೆ ಬ್ಲಾಕ್. ತುಮಕೂರು ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತೆರಿಗೆ ಬಂದರೂ ಕೂಡ ನಗರದಲ್ಲಿ ಸ್ವಚ್ಛತೆ ಅನ್ನೋದು ಮಾತ್ರ ಮರೀಚಿಕೆಯಾಗಿದೆ. ನಗರದಲ್ಲಿ ಒಂದ್ ಕಡೆ ಗುಂಡಿಗಳ ದರ್ಬಾರ್ ಆದ್ರೆ ಮತ್ತೊಂದ್ ಕಡೆ ಯುಜಿಡಿ ಚೇಂಬರ್ಗಳು ಓಪನ್ ಆಗಿ ಗಲೀಜು ನೀರು ರಸ್ತೆ ಮೇಲೆ ಹರಿತಿದೆ. ತುಮಕೂರು ನಗರದ ರಸ್ತೆಗಳಲ್ಲಿ ಯುಜಿಡಿ ಚೇಂಬರ್ಗಳ ಸ್ಥಿತಿ ಹೇಗಿದೆ ಅಂತ ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ರು ನಗರದ ಚಿತ್ರಣ ಮಾತ್ರ ಬದಲಾಗ್ತಿಲ್ಲ. ಹೌದು, ತುಮಕೂರು ನಗರದ ಗಾರ್ಡನ್ ರಸ್ತೆಯಲ್ಲಿ ಮತ್ತೆ ಯುಜಿಡಿ ಸಮಸ್ಯೆ ತಲೆದೋರಿದ್ದು ದಿನನಿತ್ಯ ಸಾರ್ವಜನಿಕರು ಸಂಚರಿಸಲು ಕಷ್ಟಪಡುವಂತಾಗಿದೆ. ಯುಜಿಡಿ ಚೇಂಬರ್ ಬ್ಲಾಕ್ ಆಗಿ ರಸ್ತೆ ತುಂಬೆಲ್ಲ ಗಲೀಜು ನೀರು ಹರಿಯುತ್ತಿದ್ದು ದುರ್ವಾಸನೆಯಿಂದಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಯುಜಿಡಿ ನೀರಿನ ಮಧ್ಯೆಯೇ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕಳೆದ 2-3 ತಿಂಗಳ ಹಿಂದಷ್ಟೇ ತುಮಕೂರು ಮಹಾನಗರ ಪಾಲಿಕೆಯು ಈ ಯುಜಿಡಿ ರಿಪೇರಿ ಮಾಡಿತ್ತು. ಆದರೆ ರಿಪೇರಿ ಮಾಡಿದ 3-4 ತಿಂಗಳಲ್ಲೇ ಮತ್ತೆ ಯುಜಿಡಿ ಬ್ಲಾಕ್ ಆಗಿದ್ದು ಪಾಲಿಕೆಯ ನಿರ್ಲಕ್ಷ್ಯ ಹಾಗೂ ಅಸಮರ್ಪಕ ಕಾಮಗಾರಿಯ ಮೇಲಿನ ಅನುಮಾನಗಳನ್ನು ಹುಟ್ಟುಹಾಕಿದೆ. ಅಲ್ಲದೆ ಯುಜಿಡಿ ನೀರಿನ ಜೊತೆ ಕಸ ಸೇರಿಕೊಂಡು ಗಾರ್ಡನ್ ರಸ್ತೆ ಸಂಪೂರ್ಣ ಗಬ್ಬೆದ್ದಿದ್ದು ದುರ್ವಾಸನೆ ಬೀರುತ್ತಿದೆ. ಇದರಿಂದ ತಾತ್ಕಾಲಿಕ ಪರಿಹಾರ ನೀಡೋದಕ್ಕಿಂತ ಶಾಶ್ವತ ಪರಿಹಾರ ನೀಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಯುಜಿಡಿ ಸಮಸ್ಯೆಗೆ ಸಿಗ್ತಾ ಇಲ್ವಾ ಮುಕ್ತಿ ಎಂಬ ಪ್ರಶ್ನೆ ಈಗ ಮೂಡಿರುವಂಥದ್ದು ಇದೆ. ಈ ಹಿಂದೆ ಗಾರ್ಡನ್ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆ ಮಹಾನಗರ ಪಾಲಿಕೆ ಬಗೆಹರಿಸಿತ್ತು. ಆದರೂ ಕೂಡ ಕೆಲ ತಿಂಗಳನ್ನಲ್ಲೇ ಮತ್ತೆ ಅದೇ ವ್ಯವಸ್ಥೆಗೆ ತಲುಪಿರುವಂಥದ್ದು. ನಾನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂಥ ಗಾರ್ಡನ್ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಯುಜಿಡಿ ಸಮಸ್ಯೆ ಮುಕ್ತಿ ಸಿಗ್ತಾ ಇಲ್ಲ. ಸಾಕಷ್ಟು ದಿನಗಳಿಂದ ಸಾರ್ವಜನಿಕರು ದೂರು ನೀಡಿದರು. ದೂರಿನ ಬೆನ್ನಲ್ಲೇ ಈಗ ಪ್ರಜಾಶಕ್ತಿ ಟಿವಿ ಕೂಡ ವರದಿ ಮಾಡಿತ್ತು. ಆ ವರದಿ ನಂತರ ಯುಜಿಡಿ ಸಮಸ್ಯೆ ಬಗೆಹರಿಸಿದ್ರು. ಆದರೆ ಕೆಲ ತಿಂಗಳ ಹಿಂದೆ ಬಗೆಹರಿಸಿದ ಸಮಸ್ಯೆ ಮತ್ತೆ ಈಗ ಆ ಸಮಸ್ಯೆ ತಲೆದೂಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯುಜಿಡಿ ಸಮಸ್ಯೆ ಮತ್ತೆ ಈಗ ಉಕ್ಕಿ ಹರಿತಾ ಇರುವಂಥದ್ದು. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಜೊತೆಗೆ ಕಸದ ಸಮಸ್ಯೆ ಕೂಡ ತಾಂಡವವಾಡ್ತಾ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಯುಜಿಡಿ ಸಮಸ್ಯೆಗೆ ತುಮಕೂರು ಮಹಾನಗರ ಪಾಲಿಕೆ ಎಲ್ಲೊಂದು ಕಡೆ ಮುಕ್ತಿ ನೀಡಬೇಕಾಗಿತ್ತು. ಅಂದರೆ ಕೆಲ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯುಜಿಡಿ ಸಮಸ್ಯೆ ಜೊತೆಗೆ ಈಗ ಕಸದ ಸಮಸ್ಯೆ ಕೂಡ ತಲೆದೂಗ್ತಾ ಇರುವಂಥದ್ದು. ಕೋಳಿ ಕಸ ಆಗಿರ್ಬೋದು, ಜೊತೆಗೆ ಇವೆಲ್ಲ ಬೆರ್ತು ಈಗ ಕೆಟ್ಟ ವಾಸನೆ ಬರ್ತಾ ಇರುವಂಥದ್ದು. ಒಟ್ಟಾರೆ ಯುಜಿಡಿ ಸಮಸ್ಯೆಗೆ ತುಮಕೂರು ಮಹಾನಗರ ಪಾಲಿಕೆ ಆದಷ್ಟು ಬೇಗ ಮುಕ್ತಿ ನೀಡಬೇಕು, ಶಾಶ್ವತವಾದಂಥ ಪರಿಹಾರ ನೀಡಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.